ಎಸ್ ಕಾರ್ತಿಕ್, ನಿಮಗೆ ಫಸ್ಟ್ ಇಂದನೂ ಜಿಮ್ಮಿಂಗು ಬಾಡಿ ಬಿಲ್ಡಿಂಗ್ ಇದು ಮುಂಚಿಂದನೂ ಇಂಟ್ರೆಸ್ಟ್? ನಾನು ಕಾಲೇಜ್ ಟೈಮಿಂದನೂ ಯಾರು ಇನ್ಸ್ಪೈರ್ ನಿಮ್ಗೆ? ನಂಗೆ ಹೃತಿಕ್ ರೋಷನ್. ಓಕೆ. ಸೊ ಅವಾಗ್ಲಿಂದನೂ ಅಂದರೆ ಸಿನ್ಸ್ 2012 ಐ ಗೆಸ್, ಆಲ್ಮೋಸ್ಟ್ 14 years ಇಂದ ರೆಗ್ಯುಲರ್ ಓಕೆ ಆನ್ ಆ್ಯಂಡ್ ಆಫ್ ಇದ್ದೇ ಇರುತ್ತೆ. ಡಯಟ್ ಆಫ್ ಆಗೋದು, ಸ್ವಲ್ಪ ಚೆನ್ನಾಗಿ ತಿನ್ನೋದು, ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಸಿನಿಮಾಗೆ ಬೇಕು ಅಂತಂದರೆ ವಿತಿನ್ 3-4 months ಮಸಲ್ ಮೆಮೊರಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ 3-4 monthsಲ್ಲಿ ರೆಡಿ ಆಗಿಬಿಡ್ತೀನಿ. ಓಕೆ. ಸೊ ಸಿನಿಮಾಗೆ ಬರಬೇಕು, ಈ ಫೀಲ್ಡಲ್ಲಿ ಇರಬೇಕು, ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಅನ್ನೋದು ಮುಂಚಿಂದನೂ, ಅಥವಾ ಮನೇಲಿ ಯಾರಾದರೂ ನೋಡ್ಕೊಂಡು ಬಂದಿದ್ದ? ಇಲ್ಲ, ಯಾರೂ ಇಲ್ಲ. ಬಟ್ ನನಗೆ ಕಾಲೇಜ್ ಟೈಮು, ಸ್ಕೂಲ್ ಟೈಮಿಂದ ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಅದಾದ ನಂತರ ಕಾಲೇಜಲ್ಲಿ ಕಲ್ಚರಲ್ ಟೀಮೇ ಇತ್ತು ಒಂದು. ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇತ್ತು. ನಾಟಕಗಳು ಮಾಡ್ತಾ ಇದ್ದಿದ್ದು, ಮಾಡ್ಲಿಂಗಲ್ಲಿ ಇದ್ದಿದ್ದು, ಒಂದಷ್ಟು ಡ್ಯಾನ್ಸಲ್ಲೇ ಇನ್ವಾಲ್ವ್ ಆಗಿದ್ದು. ಅದೆಲ್ಲ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು, ಓಕೆ ನನಗೆ ಆ್ಯಕ್ಟಿಂಗಲ್ಲಿ ಏನೋ ಒಂದು ಇದೆ, ಫ್ಯೂಚರ್ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆಡಿಷನ್ಸ್ ಆಫ್ಟರ್ ಮೈ ಕಾಲೇಜ್. ಓಕೆ ಓಕೆ. ಸೊ ತುಂಬ ಆಡಿಷನ್ಸ್ ಮಾಡಿ ಫಸ್ಟ್ ಒಂದು ಸೀರಿಯಲ್ ಸಿಕ್ತು. ಅದಾದ ನಂತರ ಇಟ್ಸ್ ಅ ಲಾಂಗ್ ಜರ್ನಿ ಇವತ್ತಿನವರೆಗೂ. ಸಿನ್ಸ್ ಇಟ್ಸ್ 10 years. ಎಸ್, 10 years ಆಯಿತು. 10 years ಸೀಸನ್ 10 ವಿನ್ನರು ಬಿಗ್ ಬಾಸ್ ಅಲ್ಲಿ. ಓಕೆ. ಸೊ ಅದಾದ್ಮೇಲೆ ಸಿಕ್ಕಿದ್ದು ಅಂದರೆ ಒಂದು ಸಿನಿಮಾ ಮಾಡಿದ್ದೆ, ಅಫ್ಕೋರ್ಸ್, ಡೊಳ್ಳು. we all watched it. ನೈಸ್ ಮೂವಿ ಅಂಡ್ ನ್ಯಾಷನಲ್ ಅವಾರ್ಡ್. ನ್ಯಾಷನಲ್ ಅವಾರ್ಡ್ ಬಂತು. ಎಸ್. ಅದಾದಮೇಲೆ ಬಿಗ್ ಬಾಸ್ ಮಾಡಿದ್ದು. ಅಂದರೆ ನನ್ನ ಲೈಫಲ್ಲಿ ಒಂದು ಒಳ್ಳೆ ಎಲಿವೇಶನ್ ಕೊಟ್ಟಿದ್ದು, ಒಂದು ಒಳ್ಳೆ ಬ್ರೇಕ್ ಕೊಟ್ಟಿದ್ದು ಅಂದರೆ ಬಿಗ್ ಬಾಸ್. ಇವತ್ತಿಗೆ ಕಾರ್ತಿಕ್ ಮಹೇಶ್ ಅಂದರೆ ಕರ್ನಾಟಕದಲ್ಲಿ ಒಂದು ಪರವಾಗಿಲ್ಲ ಪರಿಚಯ ಇದ್ದಾನೆ ಅಂತ ಅಂದರೆ ಅದು ಬಿಗ್ ಬಾಸ್ ಇಂದಾನೆ. ಸೊ ಅದಾದ ನಂತರ ಇವತ್ತಿಗೆ ನಾನು ನಂಬೋದು ಆಲ್ಫಾ ವಿಲ್ ಗಿವ್ ನೈಸ್ ಬ್ರೇಕ್ ಟು. ಖಂಡಿತ. ಆ ಟ್ರೇಲರು ಇದೆಲ್ಲ ನೋಡ್ತಾ ಇದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ಎಷ್ಟು ಹೀರೋಗೆ ಎಲಿವೇಶನ್ ಇದೆಯೋ, ಸೊ ನಿಮ್ಮ ರೋಲ್ ಕೂಡ, ನಿಮ್ಮ ಪಾತ್ರಕ್ಕೂ ಅಷ್ಟೇ ಎಲಿವೇಶನ್ ಇದೆ. ಟ್ರೇಲರ್ ನೋಡ್ತಾ ಇದ್ರೆ ಸಮಥಿಂಗ್ ಇದೆಯಪ್ಪ, ಈ ಹುಡುಗನಲ್ಲಿ ಏನೋ ಒಂದು ದಮ್ಮಿದೆ, ಈ ಕ್ಯಾರೆಕ್ಟ್ರಲ್ಲಿ ಏನೋ ದಮ್ಮಿದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಪ್ರಾಮಿಸಿಂಗ್ ಇದೆ. ನೋಡಬೇಕು ಸಿನಿಮಾ ಹೇಗೆ, ಜನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಅಂತೇಳಿ. ಎಸ್, ನೀವು ಫಸ್ಟ್ ಡೇ ಆಫ್ ದ ಶೂಟ್ ಅಂತ ಹೇಳಿ ಹೋದಾಗ ಬಿಗ್ ಸ್ಟಾರ್ ಕಾಸ್ಟ್ ಇದೆ. ಈಗ ನಿಮಗೆ ಅಚ್ಯುತ್ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ರಮೇಶ್ ಇಂದಿರಾ ಅವ್ರು ಇದ್ದಾರೆ. ಇಂಥ ಒಂದು ಬಿಗ್ ಸ್ಟಾರ್ ಕಾಸ್ಟ್ ಮುಂದೆ ಆ್ಯಕ್ಟ್ ಮಾಡಬೇಕು, ನಾನು ಈಗ ಹೊಸಬ ನಾನು ಬರ್ತಾ ಇರೋದು ಅಂತ ಹೇಳಿದಾಗ ನಿಮ್ಮಲ್ಲಿ ಏನು ಅಳಕಿತ್ತು? ಫಸ್ಟ್ ಶಾರ್ಟ್ ಅದನ್ನು ನೆನಪಿದೆಯಾ? ಇದೆ ಸರ್, ತುಂಬ ಚೆನ್ನಾಗಿ ನೆನಪಿದೆ. ಅಂದರೆ ಈಗ ವರ್ಕ್ಶಾಪ್ಸ್ ಮಾಡ್ತಿದ್ರಿ. ನನಗೆ ಹೆಂಗಂದರೆ ಡೈರೆಕ್ಟರ್ ಅವ್ರಿಗೆ ಓಕೆ ಅನ್ಸ್ಬಿಟ್ರೆ ನನಗೆ ಓಕೆ ಅನ್ನೋ ಥರ ಫಸ್ಟಿಂದ ಫೀಲಿಂಗ್. ಯಾಕಂದರೆ ಅವ್ರ ವಿಷನಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ನಾವು. ಎಷ್ಟೇ ಸ್ಟೋರಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಫುಲ್ ನಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿರಲ್ಲ. ನಮಗೂ ಅದು 100% ಅರ್ಥ ಆಗಿಲ್ಲ. 100% ಅವ್ರು ಹೇಳಿರಲ್ಲ, ಹೇಳೋಕ್ಕಾಗೋದು ಕಷ್ಟ ಇದೆ, ನಮಗೂ ಅರ್ಥ ಆಗೋದು ಕಷ್ಟ ಇದೆ ಅನ್ನೋದು ನನ್ನ ಫೀಲಿಂಗು. ಸೊ ಅವ್ರ ವಿಷನಲ್ಲಿ ಅವ್ರಿಗೆ ಓಕೆ ಅನ್ಸ್ಬಿಟ್ರೆ ಓಕೆ, ಸೂಪರ್ ಅಂತ. ವರ್ಕ್ಶಾಪ್ಸ್ ನಡೀತಿತ್ತು. ಅಂದರೆ ನಾನು ವಿಜಯ್ ಸರ್ಗೆ ಮೊದಲೇ ಹೇಳಿದ್ದೆ ಮೀಟ್ ಮಾಡಿದಾಗ, ಸರ್ ನಾನು ಹೊಯ್ಸಳ ನೋಡಿದ್ದೀನಿ ನಿಮ್ಮ ವರ್ಕು, DOP ಅವ್ರ ವರ್ಕು ಹೊಯ್ಸಳ, ಅದೇ DOP ಇರಲಿ ಕಾರ್ತಿಕ್ ಸರ್ ಅಂತ ಇದು ಮಾಡಿದ್ದು. ಸೊ ನಿಮ್ಮ ವರ್ಕ್ ನೋಡಿದ್ದೀನಿ, ನೀವು ಆಲ್ರೆಡಿ ಪ್ರೂವ್ ಅನ್ನೋ, ನಂದು ನೀವು ನೋಡಿಲ್ಲ. ಸೊ ಎಲ್ಲ ನೋಡಿ ನಿಮ್ಗೆ ಓಕೆ ಅನ್ಸಿದ್ರೆ ನಾವು ಮುಂದುವರಿಯೋಣ. ಅವರು ಹಂಗೆ ಅಂದರು. ನಾನು ಹೊಸಬರ್ಗೆ ಮಾಡೋದ್ರಿಂದ ನಮ್ಮದು ಕರಿಯರ್ ಎಲ್ಲ ನೋಡ್ಕೊಬೇಕಲ್ಲ. ಸೊ ಒಂದು ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ, ಎಲ್ಲ ಕರೆಕ್ಟ್ ಅನಿಸುತ್ತೆ ಅಂದರೆ ಆಮೇಲೆ ಮೂವ್ ಆಗೋಣ ಅಂದರು. ಎಲ್ಲ ಕರೆಕ್ಟ್ ಅನಿಸ್ತು ಅವ್ರಿಗೆ. ಆಮೇಲೆ ಹಂಗೆ ಪ್ರೊಸೀಡ್ ಆದ್ರಿ, ಆಫೀಸ್ ಮಾಡಿದ್ವಿ, ಅಲ್ಲಿ ವರ್ಕ್ಶಾಪ್ಸ್ ಮಾಡ್ತಿದ್ವಿ. ವರ್ಕ್ಶಾಪ್ ಮಾಡುವಾಗ ಇನ್ನೇನು ಹತ್ತತ್ರ ಶೂಟಿಂಗ್ ಒನ್ ವೀಕ್ 15 days ಮಾಡ್ತಾ ಇದ್ದಾಗ ಇನ್ನೇನು ಒಂದು 3-4 days ಇದ್ದಾಗ ಹೇಳಿದ್ರು, ಒಂದು ಹೇಳ್ಬೇಕು ಬ್ರದರ್, ಏನಂದರೆ ಶೂಟಿಂಗ್ ಜನರಲಿ ನಾವು ಯಾರಿಗಾನ ದೊಡ್ಡ ಸ್ಟಾರ್ಸ್ಗಾದರೂ ಮಾಡೋವಾಗ ಇವು ಹೊಸಬರು ಕಾಸ್ಟಿಂಗ್ ಎಲ್ಲ ಹೀರೋಯಿನ್ಸು ಮತ್ತು ಎಲ್ಲರೂ ಇರ್ತೀರಿ, ಡೈರೆಕ್ಟ್ರು ಎಲ್ಲರಿಗೂ ಜೆಲ್ ಆಗಬೇಕು ಅಂತ ಚಿಕ್ಕ ಡೈಲಾಗು ಆ ಥರ ಸ್ಟಾರ್ಟ್ ಮಾಡಿಸ್ತೀವಿ ಫಸ್ಟ್ 2-3 days. ಅದಾದಮೇಲೆ ದೊಡ್ಡ ಡೈಲಾಗ್ಸ್ ಆ ಥರ. ನಮ್ದು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಒಂದು ಲೊಕೇಶನ್ ಅದು ನೆಕ್ಸ್ಟ್ ಡೆಮಾಲಿಷ್ ಮಾಡೋ ಥರ ಇದೆ. ಆ ನಮ್ದು ಇಂಟರ್ವೆಲ್ ಬ್ಲಾಕ್ ಅದು ತುಂಬ ದೊಡ್ಡ ಡೈಲಾಗ್, ಫಿಲಮಲ್ಲಿ ಇರೋದೇ ದೊಡ್ಡ ಡೈಲಾಗ್ ನಿಮ್ಮದು ಹೀರೋಯಿಂದು. ಸೊ ಅದು ಮೊನೋಲಾಗ್ ಥರ ಇದೆ. ಸೊ ಅದೇ ಇರುತ್ತೆ, ಏನು ಅನಿಸ್ತಾ ಇದೆ ಅಂತ ಕೇಳಿದ್ರು. ಆಮೇಲೆ ನನಗೆ ಹೆಂಗೆ ಕಾನ್ಫಿಡೆನ್ಸ್ ಇರೋದು ಅಂದರೆ, ಈಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತೇನೆ ನನಗೆ ಗೊತ್ತಿದ್ರೆ, ನಾನು ಒಬ್ಬನಿದ್ರು ಅಷ್ಟೇ, ಇಲ್ಲೇನು ಹೇಳಿದ್ದೀನಿ ಅಲ್ಲಿ 100 ಜನ ಅಲ್ಲ 1000 ಜನ ಇದ್ರು ಕ್ಯಾಮ್ರಾ ಇದ್ರು ಸೇಮ್ ಹಂಗೆ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಕ್ಯಾಮ್ರಾ ಮುಂದೆ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಹಂಗೆ ಅನಿಸ್ತಾ ಇದೆ ಅಂತ ಹೇಳಿದೆ. ಡೈರೆಕ್ಟ್ರು ನಾವು ಮಾಡಿದ್ದೀವಲ್ಲ ಎಂಥವ್ರಿಗೂ ಆಗಲಿ ಒಂದು ಸ್ವಲ್ಪ ಪಕ್ಕ ಮೀಟರ್ ಆಫ್ ಆಗುತ್ತೆ ನೋಡ್ಕೊಳ್ಳಿ, ಆದರೂ ಹಂಗೇನಾನು ಆದರೆ ಏನು ತಲೆ ಕೆಡಿಸ್ಕೊಂಬೇಡಿ, ಆರಾಮ ಮಾಡೋಣ, ಇಲ್ಲೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಅಲ್ಲಿ ಸ್ವಲ್ಪ ಹೊತ್ತಿಗೆ ಅಡ್ಜಸ್ಟ್ ಆಗುತ್ತೆ, ಮಾಡೋಣ, ಅಲ್ಲಿ ಏನು ತಲೆ ಕೆಡಿಸ್ಕೊಂಬೇಡಿ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗೆ ಫಸ್ಟ್ ಡೇ ಹೋದ್ರಿ, ಸರ್ ಹೇಳಿದಾರಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಏನು ಮಾಡಿದ್ರಿ ಅದೇ ಒಂದೇ ಶಾರ್ಟು. ಅವರು ಆಕಾಂಕ್ಷ ಅಂತ ಕ್ಯಾರೆಕ್ಟ್ರು ಫಿಲಮಲ್ಲಿ ಗೋಪಿಕಾಂತ್ ಹೀರೋಯಿನು, ಅವ್ರದ್ದು ನಂದು ಇರೋದು ಆ ಶಾರ್ಟು. ಅದರಲ್ಲಿ ಕಾರ್ತಿಕ್ ಮಹೇಶ್ ಅವರು ಇದ್ರು, ಪಬ್ ಸೀನು. ಸೊ ಸ್ಟಾರ್ಟ್ ಹೇಳಿದ್ರು,
ಆರಾಮಾಗಿ ಹೇಳ್ದೆ ಕರೆಕ್ಟಾಗಿ, ಫುಲ್ ಡೈಲಾಗ್ ಹೇಳಿದೆ ಕರೆಕ್ಟಾಗಿ ಆ್ಯಕ್ಟ್ ಇದೆಲ್ಲ ಮಾಡಿದೆ. ಆಮೇಲೆ ಡೈರೆಕ್ಟರ್ ಕಡೆ ನೋಡಿದೆ, ಅವರು ಓಕೆ ಅಂದ್ಬಿಟ್ಟು ಕ್ಯಾಮ್ರಾ ಮತ್ತೆ ಇನ್ನೊಂದು ಕ್ಲೋಸ್ಗೆ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಅಷ್ಟೇನು ಆಗೋಯ್ತಾ, ಕರೆಕ್ಟಾಗಿ ಆಯ್ತಾ ಡೌಟಲ್ಲಿ, ಇಷ್ಟೇನು ಆಗೋಯ್ತಾ ಅಂತ ಅವರು ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ 1, 2, 3 ಎಲ್ಲ ಯಾವ್ಯಾವ ಕಡೆ ಬೇಕು ಮಿಡ್ಡು ಕ್ಲೋಸ್ ಎಲ್ಲ ತಗೊಂಡ್ರು. ಆಮೇಲೆ ಎಲ್ಲಾನು ಕರೆಕ್ಟಾಗಿ ಆಯ್ತು. ನಾನು 3-4 ಸಲ ಕೇಳ್ಬಿಟ್ಟೆ, ಸರ್ ಕರೆಕ್ಟಾಗಿ ಬಂತ ಹಂಗೆ ಹೇಳ್ತಾ ಇದ್ದೀರಲ್ಲ ಅಂತ. ಆಮೇಲೆ ಬ್ರದರ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬರೋವರೆಗೂ ಮಾಡಿಸ್ತೀನಿ, ನೀವು ಅಂತಲ್ಲ ನಂಗೆ ಯಾರಾದ್ರೂ ಇರ್ಲಿ, ನಾನು ಅದೇ ತರ ಇರೋದು, ಬರೋವರೆಗೂ ಮಾಡಿಸ್ತೀನಿ. ನಾನು ಓಕೆ ಅಂದ್ರೆ ಬಿಟ್ಬಿಡಿ, ಅಲ್ಲಿ ನನಗೆ ಪರ್ಫೆಕ್ಟ್ ಆಗಿ ಏನ್ ಬೇಕೋ ಅದು ಸಿಕ್ಕಿದೆ ಅಂತ ಅರ್ಥ, ಆರಾಮಾಗಿ ಬಂದಿದೆ ಅಂತ. ಆಮೇಲೆ ಎಲ್ಲರಿಗೂ ಡೌಟ್ ಇತ್ತು ಅಲ್ಲಿ. ಆಲ್ಮೋಸ್ಟ್ ಅವತ್ತು ಶೂಟಿಂಗ್ ಸೆಟಲ್ ಫಸ್ಟ್ ಡೇ 300+ ಇದ್ರು ಜನ, ಎಲ್ಲರೂ ಸೀನಿಯರ್ ಆಕ್ಟರ್ಸು ಇದ್ರು, ಅಚ್ಯುತ್ ಸರ್, ಅವಿನಾಶ್ ಸರ್ ಅವರು ಇದ್ರು, ಕಾರ್ತಿಕ್ ಮಹೇಶ್ ಅವರು ಎಲ್ಲರೂ ಇದ್ರು, ರಮೇಶ್ ಇಂದ್ರ ಸರ್ ಎಲ್ಲರೂ ಇದ್ರು, ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಏನ್ ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ಎಲ್ಲರೂ ಬಂದು ಹೇಳಿದ್ರು, ಆರಾಮಾಗಿ ಮಾಡಿದೆ ಗುರು, ಹೆಂಗೆ ಫಸ್ಟ್ ಏನಾರ ಮಾಡ್ತಾ ಇದ್ದಂತ. ಹೆಂಗೋ ದೇವ್ರದೆಯಿಂದ ಆ ಥರ ಬಂತು ಸರ್. ಎಸ್ ಮಾಸ್ಟರ್, ಹುಡುಗಂಗೆ ಏನಾದ್ರು ಒಂದು ಸ್ವಲ್ಪ ರ್ಯಾಗ್ ಮಾಡೋಣ ಅಂತ ಹೇಳಿ ಬೇಕು ಅಂತ ಲೆಂತಿ ಡೈಲಾಗ್ಸು ಅಥವಾ ಇದನ್ನಾದ್ರು ಒಂದು ಸ್ವಲ್ಪ ಕ್ಯಾಚಿ ವರ್ಡ್ಸ್ ಆ ಥರದ್ದು ಏನಾದ್ರು ಸ್ಟಾರ್ಟಿಂಗ್ 1 ವೀಕ್ ಕೊಟ್ಟಿದ್ವಿ ಸರ್, ಆಡಿಷನ್ಸ್ ಇದ್ದಾಗ ಎಷ್ಟು ಶುದ್ಧ ಎಲ್ಲ ಬರ್ಕೊಟ್ಟಿದ್ವಿ. ಬಟ್ ಪುಣ್ಯ ಅದನ್ನ ಮಾಡ್ಲಿಲ್ವಂತೆ. ಓಕೆ ಸರ್, ಏನಂದ್ರೆ ಒಂದು ಆಕ್ಟಿಂಗ್ ಅಂದಾಗ ಅದೊಂದು ಆಸೆ ಇರುತ್ತಲ್ಲ ಸರ್. ಕರೆಕ್ಟ್. ಮತ್ತೆ ಎಂತ ಆಕ್ಟರ್ಗೆ ಆಗಿರ್ಲಿ ಆಕ್ಷನ್ ಕಟ್ ಆದ್ಮೇಲೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅನ್ಕೊಂಡೆ ಸೈಡ್ಗೆ ಹೋಗ್ತಾರೆ. ಅದು ಇದ್ರ ಮೈನ್ ಕಂಟಿನ್ಯೂಟಿ, ಅದೊಂದು ಆಂಬಿಯನ್ಸ್ನ ಸ್ವಲ್ಪ ಇದು ಮಾಡ್ಕೊ. ಈಗ ಫಾರ್ ಎಕ್ಸಾಂಪಲ್ ಸತ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮನೆಯಿಂದ ಈಚೆಗೆ ಬರಬೇಕು. ಸರಿ, ಎಕ್ಸ್ಟೀರಿಯರು ಇನ್ನೊಂದು ದಿನ ತಗೊಳೋಣ ಅಂದ್ಬಿಟ್ಟು 1 ವಾರ ಲೇಟ್ ಆಗಿಬಿಟ್ಟಿದೆ ಅವ್ರದ್ದೊಂದು ಎಕ್ಸಿಟ್ ಶಾಟ್. ಮನೋಜ್ ಬಾಜ್ಪೇಯಿ ಈಚೆ ಬರೋ ಶಾಟು, ಈ ನೆಕ್ಸ್ಟ್ 1 ವಾರ ಆದಮೇಲೆ ಆ ಮನೆಯದು ಈಚೆ ಕ್ಯಾಮ್ರಾ ಇಟ್ಬಿಟ್ಟು ವರ್ಮಾ ಅವರು ಆ್ಯಕ್ಷನ್ ಹೇಳಿದ್ದಾರೆ. ಅವ್ರು ಈಚೆ ಬರ್ತಾ ಕೈನ ಹಿಂಗೆ ಅನ್ಕೊಂಡು ಬಂದ್ರಂತೆ. ಅಂದರೆ ರಾಮ್ ಗೋಪಾಲ್ ಅವ್ರು ನನಗೆ ಕಂಟಿನ್ಯೂಟಿ ಅಂದರೆ ಇದು 1 ವಾರದ ಹಿಂದೆ ಅವನು ಆ ಲೀಡ್ ತೊಗೊಂಡಿದ್ದಾನೆ ಹಿಂಗೆ ಅನ್ಕೊಂಡು ಬರೋದು, ಅದು ಈಗ ಇದು ಮಾಡ್ತಾ ಇದ್ದಾನೆ ಅಂತ. ಆದರೆ ಅದು ಡೈರೆಕ್ಟರ್ಸ್ಗೆ ವಾವ್ ಅನ್ಸುತ್ತೆ. ನಾನು ಹೇಳೋದು ಯಾಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರು ಹೇಳ್ಬೇಕು, ಬಟ್ ಆಕ್ಟರ್ ಹಂಗೆ ಎತ್ಕೊಂಡ್ಬಿಟ್ಟಾಗ ಇದಾಗುತ್ತೆ. ಮತ್ತು ಇದರಲ್ಲಿ ತುಂಬಾ ನಟರುಗಳು ಸರ್, ಅಚ್ಯುತ್ ಸಾರು, ಅವಿನಾಶ್ ಸಾರು, ಬಾಲು ನಾಗೇಂದ್ರ, ಕಾರ್ತಿಕ್ ಮಹೇಶ್. ಅಂದ್ರೆ ಒಬ್ಬ ಹೊಸ ಹುಡುಗನಿಗೆ ಹಂಗೊಂದು ಟೀಮ್ ಸಿಕ್ಕಿದಾಗ ನಾವು ಯಾವಾಗಲೂ ರವಿ ಸರ್ನ ನೆನೆಸ್ಕೊತೀವಿ. ವೀರಸ್ವಾಮಿ ಅವರು ತನ್ನ ಮಗನ್ನ ಹೀರೋ ಆಗಿ ನಿಲ್ಲಿಸ್ಬೇಕು. ಆಲ್ರೆಡಿ ರವಿ ಸರ್ ಒಂದಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಎಲ್ಲ ಮಾಡಿದ್ರು. ಬಟ್ ಅಲ್ಲಿ ಅಂಬರೀಷ್ ಅಣ್ಣ ಬರ್ತಾರೆ, ವಿಷ್ಣು ಸರ್ ಬರ್ತಾರೆ, ಪ್ರಭಾಕರ್ ಸರ್ ಬರ್ತಾರೆ. ಆವಾಗ ಕನ್ನಡಿಗರ ಅಪ್ಕೊಂಡ್ಬಿಟ್ರು. ಇವತ್ತವರೆಗೂ ಎಲ್ಲೂ ರಿಲ್ಯಾಕ್ಸ್ ಆಗಕ್ಕೆ ಬಿಡಲ್ವಲ್ಲ ಆಡಿಯನ್ಸ್ನ. ಒಂದು ಸ್ವಲ್ಪ ಹೊತ್ತು ಆದಂಗ ಒಬ್ಬೊಬ್ರು ಬರ್ತಾರೆ. ಎಂತ ಇದು ಸರ್ ಅಂದ್ರೆ ವೀರಸ್ವಾಮಿ ಅವರು ಎಂತ ಸಂಪಾದನೆ ಮಾಡಿದ್ದು ಏನು ಅಂದ್ರೆ, ಒಂದು ವೆಯ್ಟರ್ ಕ್ಯಾರೆಕ್ಟರಲ್ಲಿ ಅಂಬರೀಷ್ ಅಣ್ಣ ಮಾಡ್ತಾರೆ, ಲೆಕ್ಚರರ್ ಕ್ಯಾರೆಕ್ಟರ್ ವಿಷ್ಣು ಸರ್ ಮಾಡ್ತಾರೆ. ಅದು ಕ್ಯಾಮಿಯೋ ರೋಲ್ ಒಂದು ಸಾಂಗಲ್ಲಿ ಬರೋದು, ಯಾರು ನಿಲ್ಲಲ್ಲ ಸರ್. ನಿಜಕ್ಕೂ ಖುಷಿ ಆಗುತ್ತೆ. ಸೊ ಈ ವಿಚಾರದಲ್ಲಿ ಹೇಮಂತ್ ಲಕ್ಕಿ. ಅಷ್ಟು ಜನ ಆರ್ಟಿಸ್ಟ್ಗಳು ಸರ್ ಕಾರ್ತಿಕ್ ಮಹೇಶ್ ಜಾಗದಲ್ಲಿ ಇದ್ದಿದ್ರೆ ಯಾರೂ ಒಪ್ಕೋತಿರ್ಲಿಲ್ಲ. ಇರ್ಲಿ ಬಿಡಮ್ಮ, ಒಳ್ಳೆ ಯಾಕಂದ್ರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗ್ಬೇಕು, ಹೀರೋ ಬರ್ತಾ ಇದೆ ಸಿನಿಮಾ ಸರ್. ಆ ಡೈಲಾಗ್ ಮಾಡ್ಬೇಕಾ, ಡೈಲಾಗ್ ಯಾರು ಹೇಳ್ತಾರೆ, ನನ್ನ ಮಗ ಅಲ್ಲದೆ ಇದ್ರು ಬೇಡಮ್ಮ ಅದೇನಕ್ಕಮ್ಮ ಅಂತಾರೆ. ಬಟ್ ಇಲ್ಲ, ಆ ಪಾತ್ರ ಹೇಳ್ತಾ ಇದೆ. ನಮ್ಗೆ ಅದು ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಟಗರು ಮಾಡಿದಾಗ ಶಿವಣ್ಣ ಅವ್ರಿಗೆ ಎಂತೆಂಥ ಮಾತುಗಳು, ಯಾಕಂದ್ರೆ ಅವರು ACP, ಈ ಕಡೆ ವಿಲನ್ಗಳು ಅಂದ್ರೆ ಪಕ್ಕಾ ಲೋಕಲ್ ರೌಡಿಗಳು. ಅವ್ರು ಏನು ಬಾಯಿ ಬಿಟ್ರೆ ಅದನ್ನೇ ಹೇಳೋದು. ಶಿವಣ್ಣ ಇಲ್ಲಿಮ್ಮ ಹೇಳಲಿಮ್ಮ, ಆ ಪಾತ್ರ ಅಲ್ಲಮ್ಮ ಹೇಳಲಿಮ್ಮ ಅಂತ. ಅದು ಟಗರಲ್ಲಿ ಹಂಗೆ ಪೋರ್ಟ್ರೇಟ್ ಆಯಿತು. ಮತ್ತು ಕಾರ್ತಿಕ್ ಮಹೇಶ್ ಬಗ್ಗೆ ಖುಷಿ ಏನು ಅಂದರೆ, ಯಾವತ್ತೂ ಕಲಾವಿದ ಓಪನ್ ಆಗೋದೇ ನೆಗೆಟಿವ್ ಪಾತ್ರಗಳಿಂದ. ನಮಗೆ ಡಾಲಿ ಪಾತ್ರ ಹೆಂಗೆ ಇವತ್ತು ಎತ್ಕೊಂತು ಅಂದರೆ, ನಮ್ಗೆ ಆವಾಗ ಸಣ್ಣ ವಯಸ್ಸಲ್ಲಿ ಪ್ರತಿಘಟನಾ ಅಂತ ಒಂದು ತೆಲುಗು ಸಿನಿಮಾ ನೋಡ್ಬಿಟ್ಟಿದ್ವಿ. ಚರಣ್ ರಾಜ್ ಅವ್ರು ಮಾಡಿದ್ದು, ವಿಜಯ್ ಶಾಂತಿ ಮೈನ್ ಲೀಡು, ಅವ್ರಿಗೆ ಆಪೋಸಿಟ್ ಆಗಿ ಚರಣ್ ರಾಜ್ ಸರ್. ಆ ಸಿನಿಮಾ ಆಲ್ಮೋಸ್ಟ್ ಒಂದು 7-8 ಭಾಷೆ ರಿಮೇಕ್ ಆಯಿತು. ವಿಜಯ್ ಶಾಂತಿ ಪಾತ್ರ ಮಾತ್ರ ಬೇರೆ ಬೇರೆ ಮಾಡೋರು, ಬಟ್ ಚರಣ್ ರಾಜ್ ಪಾತ್ರ ಅವರೇ ಮಾಡೋರು ಸರ್. 4 ಸಿಟಿಲಿ 4 ಫಾರ್ಮ್ ಹೌಸ್ ತಗೊಂಡ್ರು. ಹೈದ್ರಾಬಾದಲ್ಲಿ ತಗೊಂಡ್ರು. ಆಗ 4 ಅಂದ್ರೆ ಈಗ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ 8 ಆಗ್ಬೇಕು. ಒಂದು ಫಾರ್ಮ್ ಹೌಸ್ ನೋಡಿಟ್ಟಿರಿ ಸರ್. ಅಲ್ಲ, ನಾನು ಹೇಳಿದ್ದು ನೆಗೆಟಿವ್ ರೋಲ್ಗಳು ಯಾವ ಮಟ್ಟಕ್ಕೆ
ಇದಾಗ್ತಾ ನಿಜ ನಿಜ 100%. Nice. ಯಾವಾಗ ಹಾಂ ಸರ್ ರಿಲೀಸ್ ಆದ್ಮೇಲೆ ಹೋಗೋಣಲ್ಲ ನೋಡೋದಕ್ಕೆ, ಫಾರ್ಮ್ ಹೌಸ್ ನೋಡೋದಕ್ಕೆ ಅಲ್ವಾ? ಬೆಸ್ಟ್. ಎಸ್. ಇನ್ನು ಈ ಥರದ ಡೈಲಾಗ್ಸ್ ಇದೆಯಾ? ಆ ಬೀಪ್ ಬೀಪ್ ತುಂಬಾ ಇದಾವೆ ಆ ಬೀಪ್ಸ್. ಆ ಥರದ್ದು ಬೇಜಾನಿದೆ. ಇನ್ನೊಂದು ಯಾವ್ದೋ ಇದೆ, ಕೊಬ್ಬು ಟೀ ಕೊಬ್ಬು ಏನೋ ಒಂದಿದೆ, ಏನೋ ಸ್ವಲ್ಪ ಆ ಥರದ್ದು ಏನೋ ಇದೆ, ಟೀ ಕಾಫಿ ಎಲ್ಲ. ಅದು ಆ ಥರದ್ದು ಸುಮಾರು ಇದೆ. ಅಂದ್ರೆ ಒಂದು ಹಂತದವರೆಗೂ ಇರಲ್ಲ, ಯಾಕಂದ್ರೆ ನಾನು ಏನು ಅಂತ ರಿವೀಲ್ ಆಗಿರಲ್ಲ. ಕರೆಕ್ಟ್. ಒಂದು ಸಖತ್ತಾಗಿರೋ ಹೆಸರಿದೆ. ಓ ಅದು ಜಾಸ್ತಿ ಹೇಳಂಗೂ ಇಲ್ಲ ಇಲ್ಲ ಅದ್ರ ಬಗ್ಗೆ. ಯಾವ ರೇಂಜಿಗೆ ಇಟ್ಟಿದ್ದಾರೆ ಅದನ್ನ ಅಂತಂದ್ರೆ, ಅಂದ್ರೆ ನನ್ಗನ್ಸೋ ಮಟ್ಟಿಗೆ ಅದು ಡಾಲಿ ಸರ್ಗೆ ಏನ್ ಡಾಲಿ ಅಂತ ಆಯ್ತು, ಅದಾದ್ಮೇಲೆ ಇದು ಬರ್ಬೋದು ಒಂದು ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅದು ಇದುವರೆಗೂ ಹಿಂಟ್ ತರಾನೇ ಇಟ್ಟಿದ್ದಾರೆ, ಅದನ್ನ ಎಲ್ಲೂ ಹೇಳಕ್ಕೂ ಬಿಡ್ತಿಲ್ಲ. ಸೊ ಆ ತರ ಹೆಸರಿದೆ. ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತದೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಸೊ ಏನ್ ಪಾತ್ರ ಏನು ತುಂಬಾ ಬಿಟ್ಕೊಡಕ್ ಆಗಲ್ಲ, ಆಫ್ ಕೋರ್ಸ್ ಐ ನೋ, ಬಟ್ ಏನ್ ಯಾವ ತರ ಹೋಗ್ತಾ ಇದೆ ನಿಮ್ಮ ಕ್ಯಾರೆಕ್ಟರ್? ವೆರಿ ಲವ್ಲಿ ಬಾಯ್ ಅಂಡ್ ತುಂಬಾ ಡೌನ್ ಟು ಅರ್ತ್, ಅಂಡರ್ ಗ್ರೌಂಡ್ ಅಲ್ಲಿ ಡೌನ್ ಟು ಪಾತಾಳ. ಏನ್ ಹೇಳಿ ನನ್ನ ಪಾತ್ರದ ಬಗ್ಗೆ ಏನ್ ಹೇಳಿ ಸರ್ ನಾನು? ಇದು ಸೂಪರ್. ಏನು ಹೇಳಕ್ ಆಗದೆ ಇರುವಂತ ಕ್ಯಾರೆಕ್ಟರ್ ಹೇಳ್ಬಿಟ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಒಂದು ಸಣ್ಣದಾಗಿ ಏನಾದ್ರು ಹೇಳಿದ್ರೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗೋಗುತ್ತೆ. ಬಟ್ ಅಫ್ಕೋರ್ಸ್ ಟಗ್ ಆಫ್ ವಾರ್ ಇದ್ದೇ ಇದೆ. ನಾವು ಆಕ್ಚುಲಿ ಮೀಟ್ ಆಗದೆ ಕೊನೆಯಲ್ಲಿ ಮೀಟ್ ಆಗಿ ನೀಟಾಗಿ ಹ್ಯಾಂಡ್ ಶೇಕ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಟೆಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಇನ್ನೊಂದು 3 overs ಇದ್ದಾಗ ಒಬ್ಬ ಬ್ಯಾಟ್ಸ್ಮನ್ ಔಟ್ ಆಗ್ಬಿಟ್ಟಾಗ ನೈಟ್ ವಾಚ್ಮನ್ ಅಂತ ಅವ್ರು ಸೆಂಚುರಿ ಹೊಡೆದು ಬಿಡ್ತಾರಲ್ಲ ಆ ತರ. ಹಿಂಗೆ ಬ್ಯಾಟ್ಸ್ಮನ್ ಬೌಲರ್ ಅಲ್ಲ, ಒಟ್ಟಲ್ಲಿ ನೆಕ್ಸ್ಟ್ ಡೇ ಫುಲ್ ಆಡ್ತಾರೆ ಹಂಗೆ. ಲವ್ ಯು.